ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲ ಆಲೂಗಡ್ಡೆ ಚಿಪ್ಸ್ ಮಾಡಿರ್ತೀರ, ಆದರೆ 1 ಗಂಟೆ ಒಳಗೆ ಕಟ್ ಮಾಡಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀರ. ಬಟ್ ಈ ಥರ ಮಾಡ್ಕೊಂಡಿರಲ್ಲ. ಈ ಥರ ಮಾಡ್ಕೊಂಡು ನೋಡಿ, 1 ವರ್ಷ ಆಗೋವರೆಗೂ ನೀವು ಎಷ್ಟು ವರ್ಷ ಇಟ್ಟರು ಏನೂ ಆಗೋಲ್ಲ. ಇದು ಹಬ್ಬ ಅಥವಾ ಹೋಳಿಗೆ ಒಳಗೆ ಯಾವಾಗ ಬೇಕು ನಿಮ್ಗೆ ಅವಾಗ, ಟೀ ಟೈಮು, ಸಾಯಂಕಾಲ ಸ್ನ್ಯಾಕ್ಸಿಗೆ ಎಲ್ಲದಕ್ಕೂ ಬರುತ್ತೆ. ಈ ಥರ ಮಾಡಿಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಏನೂ ಆಗೋದಿಲ್ಲ ಇವು. ಅದು ಹೇಗೆ ಮಾಡೋದಂತ ನಾವಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 7ರಿಂದ 8 ನಾನು ದೊಡ್ಡ ಸೈಜ್ ಆಲೂಗಡ್ಡೆಗಳನ್ನ ತೊಗೊಂಡಿನಿ. ಈ ಥರ ಚಿಪ್ಸ್ ಹೆರ್ಚು ಮಣೆಯಿಂದ ಹೆರ್ಚಬೇಕು. ಈ ಥರ ನೋಡಿ, ಸ್ವಲ್ಪ ದೊಡ್ಡ ಸೈಜ್ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ದೊಡ್ಡ ಸೈಜೇ ಇರಲಿ. ಈ ಅಳತೆಯೊಳಗೆ ಕಟ್ ಮಾಡಿದರೆ ಸಾಕು. ಇವನ್ನ 1-2 ಸರಿ ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ನಾವು ಫಸ್ಟಿಗೆ ತೊಳೆದಿರ್ತೀವಿ ಅಂದ್ರೂ ಕಟ್ ಮಾಡಿದ ಮೇಲೆ, ಅಂದ್ರೆ ಆಲೂ ಚಿಪ್ಸ್ ಕಟ್ ಮಾಡಿದ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ತೊಳಿಬೇಕು. 1-2 ಸರಿ ಇದನ್ನು ಚೆನ್ನಾಗಿ ತೊಳೆದ್ರೆ ಅದು ಆಲೂಗಡ್ಡೆದು ಸ್ವಲ್ಪ ಹೊಲಸೆಲ್ಲ ಕ್ಲೀನ್ ಆಗುತ್ತಂತ. ನೋಡಿ, ಈ ಸೈಜ್ ಒಳಗಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರಲಿ ಆಲೂಗಡ್ಡೆ. ಈ ಥರ ಚೆನ್ನಾಗಿ ತೊಳೆದ್ಮೇಲೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಕೊನೆವರೆಗೂ ನೋಡಿ, ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ಬರುತ್ತೆ, ನೀವೇ ನೋಡ್ಬೋದು. ನೋಡಿ, ನಾನು ಸ್ವಲ್ಪ ದೊಡ್ಡ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೆ. ಒಂದು 5ರಿಂದ 6 ಆಲೂಗಡ್ಡೆ, ಅಥವಾ ನೀವು 7ರಿಂದ 8 ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಯಾಕಂದ್ರೆ ನೀವು ಎಷ್ಟು ವರ್ಷ ಇಟ್ಟರೂ ಏನೂ ಆಗೋದಿಲ್ಲ. ಇದು ತೊಳೆದ ಮೇಲೆ ಸ್ವಲ್ಪ ನೀರನ್ನು ಬಿಸಿ ಮಾಡಾಕಿಡಬೇಕು. ಒಂದು ಸ್ವಲ್ಪ ಇದಕ್ಕೆ 1-2 ಚಮಚ ಆಗುವಷ್ಟು ದೊಡ್ಡ ಉಪ್ಪನ್ನು ಹಾಕಬೇಕು. ನೀವು ಸಣ್ಣ ಉಪ್ಪು ಹಾಕಿದರೂ ನಡಿತೈತಿ, ಅದಕ್ಕೇನಿಲ್ಲ. ಇದು ಸ್ವಲ್ಪ ಕುದಿ ಬರಬೇಕು. ಜಾಸ್ತಿ ಏನು ನೀರು ಬೇಡ. ನಾವು 1 ಕುದಿ ಅಷ್ಟು ಕುದಿಸ್ಕೋತೀವಿ. ಜಾಸ್ತಿ ಕುದಿಸಿದ್ರೆ ಚೆನ್ನಾಗಿ ಆಗೋದಿಲ್ಲ. ಸ್ವಲ್ಪ ನೀರು 1 ಕುದಿ ಬಂದಮೇಲೆ ಎಲ್ಲ ತೊಳೆದಿರೋ ಆಲೂಗಡ್ಡೆನ ಇದ್ರೊಳಗೆ ಹಾಕಬೇಕು. ಮತ್ತು ಜಾಸ್ತಿ ಉಪ್ಪನ್ನು ಹಾಕಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇವಾಗ ನಾವು ಕುದಿಯೋ ಟೈಮಿಗೆ ಉಪ್ಪು ಕಡಿಮೆ ಅನಿಸಿದ್ರು ಆಮೇಲೆ ನೀವೆಲ್ಲ ಇದು ಒಣಗಿದ ಮೇಲೆ, ಅದು ಎಣ್ಣೆಯೊಳಗೆ ಫ್ರೈ ಮಾಡಿದ ಮೇಲೆ ಅದು ಉಪ್ಪು ಅನಿಸುತ್ತೆ. ಆದ್ದರಿಂದ ನೀವು ಈಗನೇ ಕಡಿಮೆ ಉಪ್ಪು ಹಾಕ್ರಿ, ನಡಿತೈತಿ. ಬೇಕಾದರೆ ನೀವು ಎಲ್ಲ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಉಪ್ಪನ್ನು ನೀವು ಚಿಮ್ಮಿಸ್ಕೋಬೋದು, ನಡಿತೈತಿ. ಈ ಥರ ನೋಡಿ, ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕೆಲ್ಲವನ್ನು. ನೋಡಿ, ಕುದೀತಾ ಇದೆ. ಜಾಸ್ತಿ ಏನು ಬೇಡ, ಒಂದು 5ರಿಂದ 10 ನಿಮಿಷ ಕುದಿಸಿದ್ರೆ ಸಾಕು. 1 ಕುದಿ ಬಂದರೆ ಸಾಕು. ಯಾವ ಥರ ಅಂದರೆ, ನೀವು ಒಂದನ್ನು ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರಂದ್ರೆ ಅದು ಮುರಿತೈತಿ. ಈ ಥರ ಪ್ರೆಸ್ ಮಾಡಿ ನೋಡಿ, ಹಿಂಗತೆ ಮಾಡಿದ್ರೆ ಮುರಿಬೇಕದು. ಅಷ್ಟಾದರೆ ಸಾಕಿದು. ಜಾಸ್ತಿ ಆದರೆ ಎಲ್ಲ ಪೀಸ್ ಆಗಿಬಿಡ್ತಾವೆ. ಆದ್ದರಿಂದ ಜಾಸ್ತಿ ಹೊತ್ತು ಕುದಿಸೋದು ಬೇಡ ಇದು. ನೋಡಿ, ಸಾಕು, ಇಷ್ಟೇ ಆದರೆ ಸಾಕು. ಒಂದು 5 ನಿಮಿಷ ನೋಡಿ, ಚೆನ್ನಾಗಿ ನೀರು ತೊಳೆದು ಬಿಸಿ ನೀರನ್ನು ತೆಗೆದು ಸ್ವಲ್ಪ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟ ಮೇಲೆ ಇದನ್ನ ಮೇಲೆ ಟೆರಸ್ ಮೇಲೆ ಒಂದು ಬಟ್ಟೆ ಹಾಸಿ ಎಲ್ಲವನ್ನು ಚೆನ್ನಾಗಿ ಹಾಕಬೇಕು. ನೋಡಿ, ಈ ಥರ ನಾನು ಟೆರಸ್ ಮೇಲೆ ಒಂದು ಬಟ್ಟೆ ಹಾಕಿ 1 ದಿನ ಪೂರ್ತಿ ಒಣಗಕ್ಕೆ ಬಿಟ್ಟಿದ್ದೆ. ಇಷ್ಟ ಆದರೆ ಸಾಕು. ನೀವು ಎಷ್ಟು ವರ್ಷ ಇಟ್ಟರು ನೀವು ಯಾವಾಗ ಬೇಕು ಅವಾಗ ಚಿಪ್ಸ್ ಮಾಡ್ಕೊಂಡು ತಿನ್ಬೋದು. ಇದು ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ಇದು 1 ದಿನ ಪೂರ್ತಿ ಒಣಗಬೇಕು. ನೀವು ಮತ್ತೆ ಮರುದಿನ ಹಾಕಿದರೂ ಹಾಕ್ಬೋದು. ಇಲ್ಲಿ ನಾನು ನೋಡಿ ಒಣಗಿದ ಮೇಲೆ ರಾತ್ರಿನ ಆವತ್ತು ಫ್ರೈ ಮಾಡ್ತಾಯಿದ್ವಿ. ಬೆಳಿಗ್ಗೆ ಮಾಡಿದ್ದೆ ನಾನು. ಒಂದು ಡೇ ಪೂರ್ತಿ ಒಣಗಿದ ಮೇಲೆ ನೈಟ್ ಇದನ್ನು ಕರಿತಾಯಿದ್ದೀನಿ. ನೋಡಿ, ಚೆನ್ನಾಗಿರುತ್ತೆ. ನೀವು ಅಂಗಡಿಯೊಳಗೆ ಚಿಪ್ಸ್ ತರೋದೇ ಬಿಟ್ಬಿಡ್ತೀರ ಈ ಥರ ಮಾಡಿಕೊಂಡ್ರೆ. ಅಂದ್ರೆ ನೀವು ಅಂಗಡಿಯೊಳಗೆ ಚಿಪ್ಸ್ ಬೇಕಾಗೇ ಇಲ್ಲ. ನೀವು ಮತ್ತು ಹೋಳಿಗೆ ಟೈಮ್ ಒಳಗೆ, ಹಬ್ಬದ ದಿನದೊಳಗೆ ಈ ಥರ ಮಾಡಿಕೊಂಡು ತಿನ್ಬೋದು.
ಮಕ್ಕಳಿಗೂ ಮಾಡಿಕೊಟ್ರೆ ಅವರು ಅಂಗಡಿ ಒಳಗಿನ ಚಿಪ್ಸನ್ನು ಬೇಡೋದಿಲ್ಲ ಅವರು. ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಎಣ್ಣೆನೂ ಬೇಕಾಗಿಲ್ಲ ಇದಕ್ಕೇನು. ನೋಡಿ, ನೀವು ಎಷ್ಟಾದರೂ ಮಾಡ್ಕೋಬೇಕಂದ್ರೆ 1 ವರ್ಷ ಆಗುತ್ತಲ್ಲ, ನೀವು ಎಷ್ಟಾದರೂ ಆಲೂಗಡ್ಡೆ ಮಾಡ್ಕೋಬೋದು. ಯಾಕೆ ಒಂದು ಆಲೂಗಡ್ಡೆಗೆ ಜಾಸ್ತಿನೇ ಆಗ್ತಾವೆ. ಅಂದ್ರೆ 8 ಆಲೂಗಡ್ಡೆ ಆದ್ರೆ 1 ವರ್ಷ ಆರಾಮ್ ತಿನ್ಬೋದು ನೀವು ಇದನ್ನು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮರಿಬೇಡಿ. ವರ್ಷವಿಡೀ ಆಗುವಷ್ಟು ಆಲೂಗಡ್ಡೆ ಚಿಪ್ಸ್ ರೆಡಿ ಆಗ್ತಾವೆ. ಸ್ವಲ್ಪ ಫ್ಲೇಮನ್ನು ಕಡಿಮೆ ಇಟ್ಕೊಂಡೇ ಫ್ರೈ ಮಾಡಿ, ಯಾಕಂದ್ರೆ ಇಲ್ಲಾಂದ್ರೆ ತಳ ಹಿಡಿದು ಬಿಡ್ತಾವೆ, ಸೀದೋಗ್ಬಿಡ್ತಾವೆ. ಆದ್ದರಿಂದ ಸ್ವಲ್ಪ ಉರಿ ಕಡಿಮೆ ಇರಲಿ. ನೋಡಿ ಎಷ್ಟು ಚೆನ್ನಾಗಿದಾವೆ, ತಿನ್ನೋಕ್ಕೂ ಅಷ್ಟೇ ರುಚಿಕರವಾಗಿರ್ತವೆ. ಧನ್ಯವಾದಗಳು ಫ್ರೆಂಡ್ಸ್.